ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿರುವಂತಹ ಆರೋಪ ಸಂಬಂಧವಾಗಿ ನೋಡಿ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪವನ್ನು ಮಾಡಿದ್ದು ಸೌಜನ್ಯ ಅವರ ತಾಯಿ ಕುಸುಮಾವತಿ ಆರೋಪದ ಬಗ್ಗೆ ತನಿಖೆಗಾಗಿ ಎಸ್ಐಟಿಗೆ ದೂರನ್ನ ನೀಡಲಾಯಿತು. ಸ್ಲೋ ಪಾಯ್ಸನ್ ನೀಡಿದ್ದಾರೆ ಅಂತ ಹೇಳಿದೆ ಕುಸುಮಾವತಿ. ತನಿಖೆ ಮಾಡಲು ಧರ್ಮಸ್ಥಳದ ಗ್ರಾಮಸ್ಥರಿಂದಲೇ ದೂರನ್ನ ನೀಡಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಈಗಾಗಲೇ ದೂರನ್ನ ಗ್ರಾಮಸ್ಥರು ನೀಡಿದ್ದಾರೆ. ನೋಡಿ ಹೇಗಾಯ್ತು, ಸೌಜನ್ಯ ಅವರ ತಂದೆ ಹೇಗೆ ಸಾವನ್ನಪ್ಪಿದ್ರು, ಸ್ಲೋ ಪಾಯ್ಸನ್ ನಿಂದಾಗಿ ಅವರ ತಂದೆ ಸಾವನ್ನಪ್ಪಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತೆ. ಸೊ ಈ ಸಂಬಂಧವಾಗಿ ತನಿಖೆ ಹಾಕಬೇಕು. ಯಾವ ವಿಚಾರ ಸಂಬಂಧವಾಗಿ ಅವರು ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರಗಳನ್ನ ಕಂಡುಕೊಳ್ಳಬೇಕು, ಗೊತ್ತಾಗಬೇಕು, ಸಮಾಜಕ್ಕೂ ಕೂಡ ಗೊತ್ತಾಗಬೇಕು ಅನ್ನುವಂತಹ ಕಾರಣವಾಗಿ ಗ್ರಾಮಸ್ಥರಿಂದಲೇ ದೂರನ್ನ ನೀಡಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆಯನ್ನ ಮಾಡುವಂತೆ ಕಂಪ್ಲೇಂಟ್ ಅನ್ನ ಕೂಡ ದೂರನ್ನ ನೀಡಲಾಗಿದೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿರುವಂತಹ ಆರೋಪ ಸಂಬಂಧವಾಗಿ ಧರ್ಮಸ್ಥಳ ವಿರುದ್ಧ ಆರೋಪವನ್ನು ಮಾಡಿರ್ತಾರೆ ಸೌಜನ್ಯ ಅವರ ತಾಯಿ ಕುಸುಮಾವತಿ. ಆರೋಪದ ಬಗ್ಗೆ ತನಿಖೆಗಾಗಿ ಎಸ್ಐಟಿಗೆ ದೂರನ್ನ ನೀಡಲಾಗಿದೆ. ಇನ್ನು ಸ್ಲೋ ಪಾಯ್ಸನ್ ನೀಡಿದ್ದಾರೆ ಅಂತ ಹೇಳಿರ್ತಾರೆ ಕುಸುಮಾವತಿ. ತನಿಖೆಯನ್ನ ಮಾಡ್ಲಿಕ್ಕೋಸ್ಕರ ಇನ್ನು ಧರ್ಮಸ್ಥಳದ ಗ್ರಾಮಸ್ಥರಿಂದಲೇ ಈ ಸಂಬಂಧವಾಗಿ ನಮಗೆ ಗೊತ್ತಾಗಬೇಕು, ಸತ್ಯಾಸತ್ಯತೆ ಏನಿದೆ ಈ ವಿಚಾರ ಸಂಬಂಧವಾಗಿ, ಹೇಗೆ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರ ನಮಗೆ ಗೊತ್ತಾಗಬೇಕು ಅನ್ನುವಂತಹ ಕಾರಣವಾಗಿ ನೋಡಿ ಗ್ರಾಮಸ್ಥರಿಂದಲೇ ದೂರನ್ನ ನೀಡಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಸೌಜನ್ಯ ತಂದೆ ಚಂದಪ್ಪ ಅವರಿಗೆ ಸ್ಲೋ ಪಾಯ್ಸನ್ ನೀಡಿದಂತಹ ಶಂಕೆ, ಈ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದೆ ನಿಮ್ಮ ಪವರ್ ಟಿವಿ. ಇದರ ಬಗ್ಗೆ ಸಾಕಷ್ಟು ಬಾರಿ ಗಮನವನ್ನ ಸೆಳೆದಿತ್ತು ಪವರ್ ಟಿವಿ. ಇದೀಗ ಗ್ರಾಮಸ್ಥರೇ ಎಚ್ಚೆತ್ತುಕೊಂಡು ಎಸ್ಐಟಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಸೌಜನ್ಯ ತಂದೆ ಚಂದಪ್ಪ ಗೌಡ ಸಾವಿನ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ. ಇದು ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ನೋಡಿ, ಸೌಜನ್ಯ ತಂದೆ ಚಂದಪ್ಪ ಅವರಿಗೆ ಸ್ಲೋ ಪಾಯ್ಸನ್ ನೀಡಿದಂತಹ ಶಂಕೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಸೊ ಈಗಾಗಲೇ ಗ್ರಾಮಸ್ಥರು ಕೂಡ ಈ ಸಂಬಂಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಆದರೆ ಈ ಒಂದು ವಿಚಾರದ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದೆ ನಿಮ್ಮ ಪವರ್ ಟಿವಿ. ಇದು ಪವರ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗಾಗಲೇ ಸೌಜನ್ಯ ಅವರ ತಂದೆ ಹೇಗೆ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರ ಸಂಬಂಧವಾಗಿ ಇನ್ನು ಗ್ರಾಮಸ್ಥರೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ವಿಚಾರ ಸಂಬಂಧವಾಗಿ ಏನಿದೆ ಅಪ್ಡೇಟ್ಸ್ ನೀಡೋದಾದ್ರೆ ಕುಸುಮ, ಪ್ರಮುಖವಾಗಿ ಈ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆಗಳಾಗಿದೆ, ಶವಗಳನ್ನು ಊತಿಡಲಾಗಿದೆ, ತಲೆಬುರುಡೆಗಳು ಸಿಕ್ಕಿದೆ. ಈ ಒಂದು ಪ್ರಕರಣ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಸೌಜನ್ಯ ಅವರ ತಂದೆಗೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಮೊದಲಿಂದಲೂ ಕೇಳ್ಪಡ್ತಾ ಇತ್ತು. ಈ ಬಗ್ಗೆ ಪವರ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಈಗ ಅಂತಿಮವಾಗಿ ಧರ್ಮಸ್ಥಳದ ಗ್ರಾಮಸ್ಥರೇ ಎಸ್ಐಟಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕುಸುಮಾವತಿ ಅಂದ್ರೆ ಸೌಜನ್ಯಳ ತಾಯಿ ಕುಸುಮಾವತಿ ಏನಿದ್ದಾರೆ, ಇವರು ಹಿಂದೆ ಧರ್ಮಸ್ಥಳದ ವಿರುದ್ಧ ಆರೋಪವನ್ನ ಮಾಡಿದ್ರು. ತಮ್ಮ ಪತಿಗೆ ಸ್ಲೋ ಪಾಯ್ಸನ್ ಅನ್ನ ಕೊಡಲಾಗಿದೆ ಅನ್ನೋ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಇದ್ರ ಬಗ್ಗೆನೂ ಕೂಡ ಎಸ್ಐಟಿ ಸಮಗ್ರವಾದಂತಹ ಒಂದು ತನಿಖೆಯನ್ನ ಮಾಡಿ ಈ ಒಂದು ವಿಚಾರವನ್ನು ಕೂಡ ಬಯಲಿಗೆಳಿಬೇಕು. ಇದರಲ್ಲಿ ಇರ್ತಕ್ಕಂಥ ಒಂದು ಷಡ್ಯಂತ್ರ ಏನು, ಸೌಜನ್ಯಳ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟವರು ಯಾಕೆ, ಏಕೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗ ಎಲ್ಲವೂ ಕೂಡ ಬಹಿರಂಗ ಆಗಬೇಕು. ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆಯನ್ನ ಮಾಡಿ ಅಂತ ಈಗ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿ ಮುಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಅವರು ಕೂಡ ಧರ್ಮಸ್ಥಳ ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿ ಪರಿಶೀಲನೆಯನ್ನ ಮಾಡ್ತೀವಿ, ಇದ್ರ ಬಗ್ಗೆನೂ ಕೂಡ ಇದನ್ನು ಕೂಡ ನಾವು ಕೈಗೆತ್ಕೊಳ್ತೀವಿ, ಈ ಒಂದು ವಿಚಾರವನ್ನು ಕೂಡ ಅನ್ನೊಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮೊದಲಿಂದಲೂ ಕೂಡ ಸೌಜನ್ಯಳ ತಂದೆಗೆ ಈ ರೀತಿ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟಿದ್ದಾರೆ, ಅವರನ್ನ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪಗಳು ಪದೇ ಕೇಳ್ಪಡ್ತಾ ಇತ್ತು. ಈಗ ಅದಕ್ಕೂ ಕೂಡ ಹಿತಶ್ರೀ ಆಡಬೇಕು ಅನ್ನೋ ನಿಟ್ಟಿನಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರೇನಿದ್ದಾರೆ ಅವರು ಈಗ ಎಸ್ಐಟಿಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಈ ಒಂದು ವಿಚಾರವನ್ನ ತನಿಖೆಗೆ ಎತ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈ ಕಡೆ ತಲೆಬುರುಡೆ ಕೇಸನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬಹಳಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದಕ್ಕೂ ಆ ಕೇಸ್ಗೆ ಏನಾದ್ರೂ ಲಿಂಕ್ ಇದ್ದೇ ಆದಲ್ಲಿ ಖಂಡಿತವಾಗ್ಲೂ ಆಗ ಎಸ್ಐಟಿ ಅಧಿಕಾರಿಗಳು ಈ ಒಂದು ಸೌಜನ್ಯಳ ಒಂದು ತಂದೆ ಸಾವಿನ ಪ್ರಕರಣ ಏನಿದೆ ಅದನ್ನು ಕೂಡ ಕೈಗೆತ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿನೇ ಇದೆ. ಕುಸುಮಾ, ಇಷ್ಟು ದಿನ ಇಲ್ಲದೆ ಈಗ ಈ ಒಂದು ಪ್ರಶ್ನೆ ಅಥವಾ ಶಂಕೆ ಬರಲಿಕ್ಕೆ ಕಾರಣವೇನು? ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಮುನ್ನೆಲೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಕೂಡ ಬರಲಿಕ್ಕೆ ಅಥವಾ ಶಂಕೆ ಅಥವಾ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅಂತಂದ್ರೆ ಏನಿರಬಹುದು ಅಂತ?
ಖಂಡಿತವಾಗ್ಲೂ ಕುಸುಮ, ಬಹಳಷ್ಟು ಒಂದು ಅನುಮಾನಗಳು ಕೂಡ ಮೊದಲಿಂದಲೂ ಕೂಡ ಕಾಣ್ತಾ ಇರ್ತಕ್ಕಂಥ. ಯಾಕಂದ್ರೆ ಸೌಜನ್ಯ ಆಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಇಷ್ಟೆಲ್ಲ ಒಂದು ಪ್ರಕರಣ ಇದ್ರೂ ಕೂಡ ಸಿಬಿಐ ಅವರೇ ಅದನ್ನ ಬಟಾಬೈಲು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆಗಿರುವಾಗ ಈ ಒಂದು ಪ್ರಕರಣ ಮುಚ್ಚೇ ಹೋಯಿತು ಅನ್ನೋ ಒಂದು ವಿಚಾರಗಳು ಕೂಡ ಕೇಳ್ಪಡ್ತಾ ಇತ್ತು. ಆದ್ರೆ ಧರ್ಮಸ್ಥಳದಲ್ಲಿ ಯಾವಾಗ ಈ ರೀತಿ ಒಂದು ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ ಅನ್ನೊಂದು ಆರೋಪಗಳು ಬಂತು, ಸರ್ಕಾರವೂ ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಈಗ SIT ತನಿಖೆಗೆ ಕೊಟ್ಟಿದೆ. SIT ಅಧಿಕಾರಿಗಳು ಕೂಡ ನಿರಂತರವಾಗಿ ತನಿಖೆಯನ್ನ ಮಾಡಿ ಮೊನ್ನೆ ಅಷ್ಟೇ ಸುಮಾರು 7 ತಲೆಬುಡಗಳನ್ನ ಬಂಗ್ಲೆಗೂಡದಿಂದ ಹೊರ ತೆಗೆದಿದ್ದಾರೆ. ಈ ಒಂದು ವಿಚಾರವಾಗಿಯೂ ಕೂಡ ಸಮಗ್ರವಾಗಿ ತನಿಖೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಸೌಜನ್ಯಳ ತಾಯಿ ಕುಸುಮಾವತಿ ಅವರೇನಿದ್ದಾರೆ, ಇವರು ಹಿಂದೆಯೇ ಧರ್ಮಸ್ಥಳದ ವಿರುದ್ಧ ಆರೋಪವನ್ನ ಮಾಡಿದ್ರು. ಆಕೆ ಏನಾದ್ರೂ ಯಾರಾದ್ರೂ ಒತ್ತಡಕ್ಕೆ ಮಣಿದು ಈ ರೀತಿ ಒಂದು ಆರೋಪವನ್ನ ಮಾಡಿದ್ರ ಅಥವಾ ಬೇರೆ ರೀತಿಯ ಒಂದು ಕಾರಣಗಳೇ ಇದೆಯಾ ಅನ್ನೋ ಒಂದು ವಿಚಾರಗಳು ಕೂಡ ಬಯಲಿಗೆ ಬರಬೇಕಾಗಿದೆ. ಹಾಗಾಗಿಯೇ ಧರ್ಮಸ್ಥಳದ ಗ್ರಾಮಸ್ಥರಲ್ಲೂ ಕೂಡ ಬಹಳಷ್ಟು ಒಂದು ಆತಂಕ, ಗೊಂದಲ ಎಲ್ಲವೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಇದೇ ಅಲ್ಲೇ ಧರ್ಮಸ್ಥಳದ ಆ ಒಂದು ಪಾವಿತ್ರ್ಯತೆ ಏನಿದೆ ಇದೆಲ್ಲವೂ ಕೂಡ ಮಣ್ಣು ಪಾಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಪಖ್ಯಾತಿಗೆ ಒಳಗಾಗ್ತಾ ಇದೆ. ಹೀಗಾಗಿ ಎಲ್ಲ ಒಂದು ಷಡ್ಯಂತ್ರಗಳಿರ್ಬೋದು ಅಥವಾ ಈ ರೀತಿ ಒಂದು ಆಪಾದನೆಗಳು ಏನಿದೆ ಇದೆಲ್ಲವೂ ಕೂಡ ಬಯಲಾಗಬೇಕು ಅನ್ನೋ ಒಂದು ಆಗ್ರಹವನ್ನ ಧರ್ಮಸ್ಥಳದ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಈಗ SIT ಅಧಿಕಾರಿಗಳಿಗೆ ಖುದ್ದು ಧರ್ಮಸ್ಥಳದ ಗ್ರಾಮಸ್ಥರು ತೆರಳಿ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೌಜನ್ಯಳ ತಂದೆಗೆ ಏನೀಗ ಪಾಯ್ಸನ್ ಅನ್ನ ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನೋ ವಿಚಾರಗಳೇನು ಪ್ರಸ್ತಾಪ ಆಗ್ತಿದೆ ಅದ್ರ ಬಗ್ಗೆನೂ ಕೂಡ ತಾವು ತನಿಖೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ಒಂದು ದಿನಗಳಲ್ಲಿ ಈ ಒಂದು ತಲೆಬುಡ್ ಕೇಸ್ನ ಒಂದು ಭಾಗವಾಗಿ ಸೌಜನ್ಯಳ ತಂದೆ ಸಾವಿನ ಪ್ರಕರಣವನ್ನು ಕೂಡ ಕೈಗೆತ್ತಿಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಕುಸುಮಾ, ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಈ ಹಿಂದೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಮಾತನಾಡಿದ್ರು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಿದ್ರೆ ಏನ್ ಮಾತನಾಡಿದ್ರು ಕೇಳು. ನಾಶ ಮಾಡಿದ್ದಾರೆ, ಅದೇ ತರ ಈಗ ಸ್ಲೋ ಪಾಯ್ಸನ್ ಕೊಟ್ಟು ಆ ತರ ಖಂಡಿತ ನನಗೆ ಪತಿಗೂ ಕೂಡ ಏನಾದ್ರು ಈಗ ಸಡನ್ ಆಗಿ ಅವರು ಹುಷಾರಿಲ್ದೆ ನನ್ನ ಮನಸ್ಸಿಗೆ ಅದು ಬರ್ತಾ ಉಂಟು ಸರ್. ಯಾಕಂದ್ರೆ ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಇತ್ತು. ನಾನು ಡಾಕ್ಟರ್ಸ್ ಗಳನ್ನೆಲ್ಲ ಮಾತಾಡಿ ಕರ್ಕೊಂಡಿದ್ದೀನಿ, ಆದ್ರೂ ನನಗೆ ಧೈರ್ಯ ಇರ್ಲಿಲ್ಲ. ಇವಾಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನಾದ್ರೂ ಮಾತ್ರೆ ಏನೋ ಪಾಯ್ಸನ್ ಮಾಡಿ ಸಾಯಿಸಿದಾರೆ ಅನ್ನೋದು ನನ್ನ ಮನಸ್ಸಲ್ಲಿ ಉಂಟು ಸರ್. ಏನ್ ಕಾಯಿಲೆ ಇತ್ತು, ಎಷ್ಟು ಸಮಯಕ್ಕೆ ಇದು ಗೊತ್ತಾಯ್ತು ಹುಷಾರಿಲ್ಲ ಅಂತ? ನಮಗೆ ಹೋದ ವರ್ಷದಲ್ಲಿ ಅವರಿಗೆ ಅಲ್ಸರ್ ಅಂತ ಇತ್ತು, ಅದರಲ್ಲಿ ಗುಣಮುಖರಾಗಿದ್ದಾರೆ. 2 ಲಕ್ಷ ಖರ್ಚು ಮಾಡಿ ಅದನ್ನು ಗುಣ ಮಾಡಿದ್ದೇವೆ ನಾವು. ಅದನ್ನೆಲ್ಲ ಆಪರೇಷನ್ ಮಾಡಿ ಮಾಡಿದ್ದೇವೆ. ಅವಾಗ ಹುಷಾರಾಗಿದ್ದಾರೆ. ಆ ನಂತರ ಕಿಡ್ನಿಯ ಅದು ಕೂಡ ಕಮ್ಮಿ ಆಗ್ತಾ ಬಂದಿದ್ದೆ. ಹುಷಾರಾಗಿದ್ರು, ಮನೆಯಲ್ಲಿ ಇದ್ರು, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಮನಸ್ಸಿನಲ್ಲಿಂದ ಅವ್ರಿಗೆ ಕೊರಗಿತ್ತು. ಆಮೇಲೆ ಪುನಃ ವಾಂತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ವಾಂತಿ ಮಾಡುವ ಮುಂಚೆ ಹುಷಾರಾಗಿ ಇದ್ರು. ಮಾತ್ರೆ ಎಲ್ಲ ತುಂಬಾ ಮಾತ್ರೆ ಇತ್ತು. ಅದು ಯಾವ ರೀತಿಯಲ್ಲಿ ಮಾತ್ರೆ ಎಲ್ಲ ಕೊಡ್ತಾ ನನಗೆ ಗೊತ್ತೇ ಇರ್ಲಿಲ್ಲ. ನನಗೆ ಈ ರೀತಿ ಆದ ಮೇಲೆ ನನ್ನ ಗಂಡನಿಗೆ ಏನಾದ್ರೂ ಪಾಯ್ಸನೆ ಕೊಟ್ಟು ಸಾಯಿಸ್ತಾರೆ ಅಂತ ಅನ್ನುವಂಥದ್ದು ನನಗೆ ಒಂದು ಅನುಮಾನ ಉಂಟು. ಆದ್ರೆ ನಾನು ಯಾರ ಹತ್ರ ಕೂಡ ಈ ರೀತಿ ಅಂದ್ರೆ ನನ್ನ ಗಂಡನ ಜೀವ ಹೋಗಿ ಆಗಿದೆ. ಇದು ಮಗಳಿಗೋಸ್ಕರ ಇವತ್ತು ನಾನು ನ್ಯಾಯ ಬೇಡ್ತಾ ಇದ್ದೇನೆ. ನನ್ನ ಗಂಡನು ಕೂಡ ಮಗಳ ಜೊತೆ ಸೇರ್ಕೊಂಡು ಏನಾದ್ರೂ ಮಾಡ್ಬೋದು ಅಂತ ನಾನು ಇದ್ರ ನಂಬಿಕೆಯಲ್ಲಿ ನಾನಿದ್ದೇನೆ. ಅದ್ರ ಬಗ್ಗೆ ನಾನು ಯಾರತ್ರ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಇದು ಪಾಯ್ಸನ್ ಮಾಡಿ ನನ್ನ ಗಂಡನು ಕೊಂದಿದ್ದಾರೆ, ಅದೇನಂದ್ರೆ ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಅದೇ